ಸಿದ್ದರಾಮಯ್ಯ ಸಲಹೆಗಾರ ಸ್ಥಾನಕ್ಕೆ ಬಿಆರ್ ಪಾಟೀಲ್ ರಾಜೀನಾಮೆ ನೀಡಿದ್ದಾರೆ. ರಾಜೀನಾಮೆ ಬಳಿಕ ರಿಪಬ್ಲಿಕ್ ಕನ್ನಡದ ಫಾಸ್ಟ್ ರಿಯಾಕ್ಷನ್ ಕೊಟ್ಟಿದ್ದಾರೆ. ಕಲಬುರಗಿಯಲ್ಲಿ ಮಾತನಾಡಿದ ಅವರು, ರಾಜೀನಾಮೆ ನಿನ್ನೆ ಮೊನ್ನೆಯ ವಿಚಾರ ಅಲ್ಲ. ರಾಜೀನಾಮೆ ಬಗ್ಗೆ ನಾನು ಮೊದಲೇ ನಿರ್ಧಾರವನ್ನ ಮಾಡಿದ್ದೆ. ಸಿದ್ದರಾಮಯ್ಯ ಕರೆದ್ರೆ ಹೋಗಿ ಮಾತನಾಡ್ತೇನೆ. ಮುಂದೆ ನಾನು ಎಲೆಕ್ಷನ್ಗೆ ನಿಲ್ಲೋದಿಲ್ಲ ಅಂತ ಸ್ಪಷ್ಟನೆಯನ್ನ ಕೊಟ್ಟರು. ಈಗ ಕಾರಣ ಇಲ್ಲದೇನೆ ಏನೂ ಆಗಲ್ಲ. ನಾನು ಕಾರಣ ಅದನ್ನು ಮುಖ್ಯಮಂತ್ರಿಯವರಿಗೆ ಭಾಳ ವಿವರವಾಗಿ ಹೇಳಿದ್ದೀನಿ, ಪತ್ರದಲ್ಲಿ ತಿಳಿಸಿದ್ದೀನಿ. ಏನು ಹೇಳಬೇಕಾದನ್ನೆಲ್ಲ ಪತ್ರದಲ್ಲಿ ಬರೆದಿದ್ದೀನಿ. ನಾನು ಕರೆದ್ರೆ ಅವ್ರ ಹತ್ರ ಮಾತಾಡ್ತೀನಿ. ಎಲ್ಲ ಅನೇಕ ಸಮಸ್ಯೆಗಳಿದ್ದಾವೆ. ಸಮಸ್ಯೆಗಳಿಂದನೇ ನಾನು ಸುಮ್ಮನೆ ಕೊಡೋಕ್ಕಾಗಲ್ಲ. ನಾನು ಹಿಂದಿನ ರಾಜೀನಾಮೆ ಕೊಡಬೇಕಂದಿದ್ದೆ. ಅದು ಆಫೀಸ್ ಆಫ್ ಪ್ರಾಫಿಟ್ಟು ತಲೆ ಮೇಲೆ ಇತ್ತು. ಅದು ಹೆದರಿ ರಾಜೀನಾಮೆ ಕೊಟ್ಟು ಹೋದರು ಅಂತ ಅನ್ಕೋಬಾರ್ದು ಅನ್ನೋ ಕಾರಣಕ್ಕಾಗಿ ಇಷ್ಟು ದಿವಸ ಕಾಯ್ದಿದ್ದೆ. ರಾಜ್ಯಪಾಲರ ಅಂಕಿತ ಬಿತ್ತು. ಸೊ ನಾನು ನಿರಾಳನಾಗಿದ್ದೀನಿ, ರಾಜೀನಾಮೆ ಕೊಟ್ಟೆ. ಮತ್ತು ರಾಜ್ಯದಲ್ಲಿ ನವೆಂಬರ್ನಲ್ಲಿ ಸಿಎಂ ಬದಲಾವಣೆ ಅನ್ನೋ ಆರ್ ಅಶೋಕ್ ಹೇಳಿಕೆಗೆ ಸಣ್ಣ ನೀರಾವರಿ ಸಚಿವ ಬೋಸರಾಜ್ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ರಾಯಚೂರಿನಲ್ಲಿ ಮಾತನಾಡಿದ ಅವರು, ಆರ್ ಅಶೋಕ್ಗೆ ನಾಚಿಕೆ ಆಗಲ್ವಾ? ಅಕ್ಟೋಬರ್ ಇಲ್ಲ, ನವೆಂಬರ್ ಇಲ್ಲ. ಈಗಾಗಲೇ ಪ್ರೆಸ್ ಮೀಟ್ಗಳಲ್ಲಿ ಸಿಎಂ ಸ್ಪಷ್ಟನೆ ನೀಡಿದ್ದಾರೆ. ನಮ್ಮ ಹೈಕಮಾಂಡ್ ಇದೆ, ಅದರ ಪ್ರಕಾರ ನಡೆದುಕೊಳ್ತೀವಿ. ಸಿಎಂ ಬದಲಾವಣೆ ಪ್ರಶ್ನೆ ಉದ್ಭವಿಸೋದೇ ಇಲ್ಲ ಅಂತ ಹೇಳಿ ವಾಗ್ದಾಳಿಯನ್ನು ನಡೆಸಿದರು. ಪವಿತ್ರ ಧಾರ್ಮಿಕ ಕ್ಷೇತ್ರವಾದ ಶ್ರೀಶೈಲ ಮಲ್ಲಿಕಾರ್ಜುನ ಬ್ರಹ್ಮಾರಾಂಬಿಕಾ ಕ್ಷೇತ್ರಕ್ಕೆ ನೂರಾರು ಭಕ್ತರು ಪಾದಯಾತ್ರೆ ನಡೆಸಿದರು. ಯಾದಗಿರಿ ಜಿಲ್ಲೆಯ ಶಹಪುರ ಪಟ್ಟಣದ ಚರಬಸವೇಶ್ವರ ಗದ್ದುಗೆ ಸಂಸ್ಥಾನದ ಶರಣು ಗದ್ದಿಗೆ ಅವರ ನೇತೃತ್ವದಲ್ಲಿ ಆಂಧ್ರ ಪ್ರದೇಶದ ಶ್ರೀಶೈಲಂಗೆ ಭಕ್ತರ ತಂಡ 23ನೇ ವರ್ಷದ 11 ದಿನಗಳ ಪಾದಯಾತ್ರೆ ಕೈಗೊಂಡಿದ್ರು. ಈ ವೇಳೆ ಶರಣು ಗದ್ದಿಗೆ ಮಾತನಾಡಿ, ಈ ಪಾದಯಾತ್ರೆಯಿಂದ ಭಕ್ತರಲ್ಲಿ ಹೊಸ ಸಕಾರಾತ್ಮಕ ಚಿಂತನೆಗಳು ಮೂಡಿ ದೈಹಿಕ ಮಾನಸಿಕ ಬದಲಾವಣೆ ಆಗುತ್ತೆ. ಇತ್ತೀಚಿನ ದಿನಗಳಲ್ಲಿ ನಾವೆಲ್ಲರೂ ದೈನಂದಿನ ಕಾರ್ಯಗಳ ಜೊತೆಗೆ ಸ್ವಲ್ಪ ಸಮಯ ಆಧ್ಯಾತ್ಮಿಕ ಚಟುವಟಿಕೆಗಳಿಗೆ ಮೀಸಲಿಡಬೇಕು. ಆದ್ದರಿಂದ ಸಿಗುವಂತಹ ಶಾಂತಿ, ನೆಮ್ಮದಿ ಮತ್ಯಾವುದರಿಂದ ಸಿಗುವುದಿಲ್ಲ ಅಂತ ಹೇಳಿದರು. ವಿಜಯನಗರ ಜಿಲ್ಲೆಯ ಅಂಕೋಲಾ ಗುತ್ತಿ ರಾಷ್ಟ್ರೀಯ ಹೆದ್ದಾರಿ 67ರಲ್ಲಿ ನಡೆಯುತ್ತಿರುವ ಕಾಮಗಾರಿ ಕುಂಟುತ್ತಾ ಸಾಗ್ತಾ ಇದೆ. ದಶಕ ಸಮೀಪಿಸಿದ್ರೂ ರಾಷ್ಟ್ರೀಯ ಹೆದ್ದಾರಿ ಕಾಮಗಾರಿ ಇನ್ನೂ ಮುಗಿದಿಲ್ಲ. 2017ರಲ್ಲಿ ಆರಂಭವಾದ ಕಾಮಗಾರಿ ಮುಗಿಸೋಕೆ 2019ರ ಗಡುವಿತ್ತು. ಆದರೆ 2025ರಲ್ಲಿದ್ದೇವೆ. ಆದರೂ ಕೂಡ ಕಾಮಗಾರಿ ಮುಗಿಯದೆ ಆಮೆಗತಿಯಲ್ಲಿ ಸಾಗ್ತಾ ಇದೆ. ವಿಜಯನಗರ ಜಿಲ್ಲೆಯಲ್ಲಿ ಸ್ವಸಹಾಯ ಸಂಘಗಳ ಮಹಿಳೆಯರು ಉತ್ಪಾದಿಸುವ ವಸ್ತುಗಳಿಗೆ ಸರಿಯಾದ ಮಾರುಕಟ್ಟೆ ಸಿಗ್ತಾ ಇಲ್ಲ. ತಮ್ಮ ಪರಿಕರಗಳ ಮಾರಾಟ ಮಾಡುವುದಕ್ಕೆ ಶಾಶ್ವತ ಮಾರಾಟ ವ್ಯವಸ್ಥೆಗೆ ಒತ್ತಾಯ ಜೋರಾಗಿದೆ. ಈ ಬಗ್ಗೆ ಪ್ರಭಾರ ಪೌರಾಯುಕ್ತ ಜಿಲ್ಲಾ ಆಯೋಜನಾ ನಿರ್ದೇಶಕ ಮನೋಹರ್ ಶೀಘ್ರದಲ್ಲೇ ಮಾರುಕಟ್ಟೆ ವ್ಯವಸ್ಥೆ ಮಾಡ್ತೇವೆ ಅಂತ ಹೇಳಿದ್ದಾರೆ. ವಿಜಯನಗರದಲ್ಲಿ ಮಾತನಾಡಿದ ಅವರು, ಅತ್ಯಂತ ಉತ್ತಮವಾದ ವಸ್ತುಗಳನ್ನು ಸಿದ್ಧಗೊಳಿಸ್ತಾ ಇದ್ದೇವೆ. ಆದರೆ ಸೂಕ್ತ ವೇದಿಕೆ ಇಲ್ಲದೆ ಪ್ರಯೋಜನವಿಲ್ಲದಂತಾಗಿದೆ ಅಂತ ಹೇಳಿದರು. ಕರ್ನಾಟಕ ಮತ್ತು ತೆಲಂಗಾಣ ರಾಜ್ಯದ ಗಡಿ ಸಮಸ್ಯೆಯಿಂದಾಗಿ ಕರ್ನಾಟಕ ರೈತರು ಕಂಗಾಲಾಗಿದ್ದಾರೆ. ಕಲಬುರಗಿ ಜಿಲ್ಲೆಯ ಚಿಂಚೋಳಿ ತಾಲೂಕಿನ ಶಾದಿಪುರ ಗ್ರಾಮದ 59 ರೈತರು 22 ವರ್ಷಗಳಿಂದ ಪರದಾಡ್ತಾ ಇದ್ದಾರೆ. ಪರಿಶಿಷ್ಟ ಜಾತಿ, ಪಂಗಡ, ಮಾಜಿ ಸೈನಿಕರಿಗೆ ಸೇರಿ ಒಟ್ಟು 59 ರೈತರಿಗೆ ತಲಾ 3.10 ಎಕರೆಯಂತೆ ಭೂ ರಹಿತರಿಗೆ ಜಿಲ್ಲಾಡಳಿತ ಭೂಮಿ ನೀಡಿದೆ. ಕರ್ನಾಟಕ ರೈತರು ಜಮೀನಿನಲ್ಲಿ ಕೆಲಸ ಮಾಡುವುದಕ್ಕೆ ಮುಂದಾದಾಗ ತೆಲಂಗಾಣದ ರೈತರು ದಬ್ಬಾಳಿಕೆಯನ್ನು ನಡೆಸಿ ಹಲ್ಲೆ ಮಾಡಿರುವಂತಹ ಆರೋಪ ಕೇಳಿಬಂದಿದೆ. ಆಧುನಿಕ ಯುಗದಲ್ಲಿ ಗ್ರಾಮೀಣ ಕಲೆಗಳು ನಶಿಸಿ ಹೋಗ್ತಾ ಇವೆ. ಬಯಲಾಟ, ನಾಟಕಗಳು ಅಳಿವಿನಂಚಿನಲ್ಲಿವೆ. ಈ ನಡುವೆ ವಿಜಯಪುರ ಜಿಲ್ಲೆಯ ಇಚ್ಚಗೇರಿ ಮಠದಲ್ಲಿ ನಡೆಯುತ್ತಿರುವ ಮಾಘ ಸಪ್ತಾಹದಲ್ಲಿ ಬಯಲಾಟಗಳ ಪ್ರದರ್ಶನ ಎಲ್ಲರ ಮೆಚ್ಚುಗೆ ಗಳಿಸಿದೆ. ಮಠದ ಆವರಣದಲ್ಲಿ 10ಕ್ಕೂ ಅಧಿಕ ಬಯಲಾಟಗಳು ಪ್ರದರ್ಶನಗೊಂಡವು. ಕರ್ನಾಟಕ, ಮಹಾರಾಷ್ಟ್ರ ರಾಜ್ಯಗಳ ಮೂಲೆ ಮೂಲೆಯಿಂದ ಬಂದಿದ್ದ ಸಾವಿರಾರು ಭಕ್ತರು ಇಡೀ ರಾತ್ರಿ ಬಯಲಾಟಗಳ ವೀಕ್ಷಣೆಯನ್ನ ಮಾಡಿದ್ದು ವಿಶೇಷವಾಗಿತ್ತು. ಜಲ್ ಜೀವನ್ ಮಿಷನ್ ಪ್ರಧಾನಿ ಮೋದಿ ಅವರ ಕನಸಿನ
ಪ್ರಧಾನಿ ಮೋದಿ ಅವರ ಕನಸಿನ ಕೂಸು ಈ ಯೋಜನೆ ದೇಶಾದ್ಯಂತ ಅತ್ಯಂತ ಯಶಸ್ವಿಯಾಗಿ ಕಾರ್ಯರೂಪಕ್ಕೆ ತರಲಾಗಿದೆ. ಆದರೆ ಯಾದಗಿರಿ ತಾಲೂಕಿನ ಚಾಮನಹಳ್ಳಿ ತಾಂಡಾದಲ್ಲಿ ಇದು ಹಳ್ಳ ಹಿಡಿದಿದೆ. ಮೇಲಿನ ನೀರು ಜೆಜೆಎಂ ಕಾಮಗಾರಿ ಪೈಪ್ ಸೇರ್ತಾ ಇದೆ. ಕಾಮಗಾರಿ ಮುಗಿದು ಗ್ರಾಮ ಪಂಚಾಯಿತಿ ಹಸ್ತಾಂತರಿಸುವ ಮೊದಲೇ ಮಷಿನ್ ಕೆಟ್ಟು ನಿಂತಿದೆ. ಅವೈಜ್ಞಾನಿಕವಾಗಿ ಕಾಮಗಾರಿ ಮಾಡಲಾಗ್ತಾ ಇದೆ ಅಂತ ಹೇಳಿ ಜನ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಕೊಪ್ಪಳದ ಕರಟಗಿ ಅಂಗನವಾಡಿ ನಿನ್ನೆ ಸಚಿವ ತಂಗಡಗಿ ಭೇಟಿಯನ್ನ ನೀಡಿದ್ರು. ಈ ವೇಳೆ ಶುಭವಾಗಲಿ ಅಂತ ಹೇಳಿ ಕನ್ನಡದಲ್ಲಿ ಬರೆಯೋದಕ್ಕೆ ಸಚಿವರು ಪರದಾಡಿದಂತಹ ವಿಡಿಯೋ ಈಗ ವೈರಲ್ ಆಗಿದೆ. ಮೈಕ್ರೋಫೈನಾನ್ಸ್ ಕಿರುಕುಳ ಹಿನ್ನೆಲೆಯಲ್ಲಿ ರಾಯಚೂರು ಜಿಲ್ಲಾಧಿಕಾರಿ ಫೈನಾನ್ಸ್ ಕಂಪನಿಗಳ ಅಧಿಕಾರಿಗಳಿಗೆ ಖಡಕ್ ವಾರ್ನಿಂಗ್ ಅನ್ನು ಕೊಟ್ಟಿದ್ದಾರೆ. ನಗರದ ಜಿಲ್ಲಾ ಪಂಚಾಯಿತಿ ಮೀಟಿಂಗ್ ಹಾಲ್ನಲ್ಲಿ ನಡೆದಂತಹ ಸಭೆಯಲ್ಲಿ ಸಾಲ ವಸೂಲಿಗೆ ಕಿರುಕುಳ ನೀಡಿದರೆ ಮುಲಾಜಿಲ್ಲದೆ ಸ್ಟ್ರಾಂಗ್ ಆಗಿ ಆಕ್ಷನ್ ಅನ್ನ ತೆಗೆದುಕೊಳ್ಳಲೇಬೇಕಾಗುತ್ತೆ ಅಂತ ಹೇಳಿ ಎಫ್ಐಆರ್ ಆಗತ್ತೆ, ಅರೆಸ್ಟ್ ಕೂಡ ಆಗತ್ತೆ ಅಂತ ಹೇಳಿ ಖಡಕ್ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಹಾವೇರಿ ಜಿಲ್ಲೆಯಲ್ಲಿ ಫೈನಾನ್ಸ್ ಕಿರುಕುಳ ಮುಂದುವರೆದಿದೆ. ರಾಣಿಬೆನ್ನೂರು ತಾಲೂಕಿನ ಆಂಜನೇಯ ಬಡಾವಣೆಯಲ್ಲಿ ಫೈನಾನ್ಸ್ ಸಿಬ್ಬಂದಿ ಸಾಲ ಕೊಟ್ಟಿದ್ದೇವೆ, ಸಾಲ ವಾಪಸ್ ಕಟ್ಟಿ ಅಂತ ಹೇಳಿ ಮನೆ ಮುಂದೆ ಗಲಾಟೆಯನ್ನ ನಡೆಸಿದ್ದಾರೆ. ಬೆಳಗಾವಿ ನಗರದಲ್ಲಿ ಪ್ರತಿನಿತ್ಯ ಜನದಟ್ಟಣೆ ಹೆಚ್ಚಾಗ್ತಾ ಇದ್ದು ಇದರಿಂದಾಗಿ ಟ್ರಾಫಿಕ್ ಕಿರಿಕಿರಿ ಉಂಟಾಗ್ತಾ ಇದೆ. ಹಾಗಾಗಿ ಜಿಲ್ಲಾ ಉಸ್ತುವಾರಿ ಸಚಿವ ಸತೀಶ್ ಜಾರಕಿಹೊಳಿ ನೇತೃತ್ವದಲ್ಲಿ ಸಭೆ ನಡೆಸಿ ಚರ್ಚಿಸಲಾಗಿದೆ. ರಾಜ್ಯದ 2ನೇ ರಾಜಧಾನಿಯಾಗಿರುವ ಬೆಳಗಾವಿಯ ಪ್ರಮುಖ ರಸ್ತೆಗಳಲ್ಲಿ ಟ್ರಾಫಿಕ್ ಸಮಸ್ಯೆ ಎದುರಾಗಿದೆ. ಈ ನಿಟ್ಟಿನಲ್ಲಿ ರಾಜ್ಯ ಬಜೆಟ್ನಲ್ಲಿ ಬೆಳಗಾವಿ ನಗರಕ್ಕೆ ಫ್ಲೈ ಓವರ್ ಹಾಗೂ ರಿಂಗ್ ರಸ್ತೆ ನಿರ್ಮಾಣಕ್ಕೆ ಅನುಮೋದನೆ ಪಡೆಯುವುದಕ್ಕೆ ಸಭೆ ನಡೆಸಲಾಗ್ತಾ ಇದೆ ಎಂದು ಇನ್ನು ಸಭೆಯಲ್ಲಿ ಜಿಲ್ಲಾಧಿಕಾರಿ ಮೊಹಮ್ಮದ್ ರೋಷನ್, ನಗರ ಪೊಲೀಸ್ ಆಯುಕ್ತ ಎಡಾ ಮಾರ್ಟಿನ್ ಸೇರಿದಂತೆ ಇನ್ನಿತರು ಉಪಸ್ಥಿತರಿದ್ದರು. ಒಂದೇ ಆಸ್ತಿಗೆ ಇಬ್ಬರಿಗೆ ಹಕ್ಕುಪತ್ರ ವಿತರಿಸಿ ಅಧಿಕಾರಿಗಳು ಎಡವಟ್ಟನ್ನ ಮಾಡಿರುವ ಘಟನೆ ಬಾಗಲಕೋಟೆಯಲ್ಲಿ ನಡೆದಿದೆ. ಈ ಹಿನ್ನೆಲೆ ಆಸ್ತಿ ಮಾಲೀಕ ವಿಶೇಷ ಚೇತನ ವ್ಯಕ್ತಿ ಕಚೇರಿ ಮುಂದೆ ಪ್ರತಿಭಟನೆಯನ್ನ ನಡೆಸಿದ್ದಾರೆ. ಅಧಿಕಾರಿಗಳು ದಾಖಲಾತಿ